ನೋಡಿ, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕಂಪ್ಲೀಟ್ ಆಗಿ ಹದಗೆಡ್ತಾ ಎನ್ನುವಂತಕ್ಕೆ ಸ್ಪಷ್ಟವಾದಂತಹ ಉದಾಹರಣೆ. ಮತ್ತೆ ಮತ್ತೆ ಈಗ ಬರ್ಬರ ಹತ್ಯೆಗಳ ಪ್ರಕರಣಗಳು ಜಾಸ್ತಿ ಆಗ್ತಾನೆ ಇವೆ. ಬೆಳಗಾವಿಯಲ್ಲಿ ಯುವಕನ ಮರ್ಡರ್ ಆಗಿದೆ, ಭರ್ಜರವಾಗಿ ಮರ್ಡರ್ ಆಗಿದ್ದಾರೆ. ಮಾರಕಾಸ್ತ್ರಗಳಿಂದ ಕೊಚ್ಚಿ ಭಯಾನಕವಾಗಿ ಕೊಲೆ ಮಾಡಲಾಗಿದೆ. ಪರಶುರಾಮ ಗೋಂದಾಳಿ ಕೊಲೆಯಾದಂತಹ ವ್ಯಕ್ತಿ ಬೆಳಗಾವಿಯ ಗೋಕಾಕ್ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಮಾತಾಡೋದಿದೆ ಅಂತ ಕರೆದೊಯ್ದು ಹತ್ಯೆಯನ್ನ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಕೊಲೆ ಮಾಡಿ ಗ್ಯಾಂಗ್ ಪರಾರಿಯಾಗಿದೆ. ಇದು ಹುಡುಕಾಟ ಕೂಡ ನಡೆಸ್ತಾ ಇದ್ರೆ ಸ್ಥಳಕ್ಕೆ ನಗರದ ಸಿಪಿ ಹಾಗೆ ಪಿಎಸ್ಐ ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸ್ತಾ ಇದೆ. ಇಲ್ಲಿ ಶಂಕಿತ ಗ್ಯಾಂಗ್ ಅಂತ ಗೊತ್ತಾಗ್ತಾ ಇದೆ. ಗ್ಯಾಂಗ್ ಕಟ್ಕೊಂಡು ಬಂದು ಸ್ವಲ್ಪ ಮಾತಾಡುತ್ತಿದೆ, ಬಾಮರೆ ಅಂತ ಹೇಳಿ ಕರ್ಕೊಂಡು ಹೋಗಿದ್ದಾರೆ. ಕರ್ಕೊಂಡು ಹೋಗಿ ಆತನ ಕೊಚ್ಚಿ ಕೊಲೆ ಮಾಡಿದ್ದಾರೆ ಅಂತ ಗೊತ್ತಾಗ್ತದೆ. ನೋಡಿ, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕಂಪ್ಲೀಟ್ ಆಗಿ ಹದಗೆಡ್ತಾ ಎನ್ನುವಂತಕ್ಕೆ ಸ್ಪಷ್ಟವಾದಂತಹ ಉದಾಹರಣೆ. ಮತ್ತೆ ಮತ್ತೆ ಈಗ ಬರ್ಬರ ಹತ್ಯೆಗಳ ಪ್ರಕರಣಗಳು ಜಾಸ್ತಿ ಆಗ್ತಾನೆ ಇವೆ. ಬೆಳಗಾವಿಯಲ್ಲಿ ಯುವಕನ ಮರ್ಡರ್ ಆಗಿದೆ, ಭರ್ಜರವಾಗಿ ಮರ್ಡರ್ ಆಗಿದ್ದಾರೆ. ಮಾರಕಾಸ್ತ್ರಗಳಿಂದ ಕೊಚ್ಚಿ ಭಯಾನಕವಾಗಿ ಕೊಲೆ ಮಾಡಲಾಗಿದೆ. ಪರಶುರಾಮ ಗೋಂದಾಳಿ ಕೊಲೆಯಾದಂತಹ ವ್ಯಕ್ತಿ ಬೆಳಗಾವಿಯ ಗೋಕಾಕ್ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಮಾತಾಡೋದಿದೆ ಅಂತ ಕರೆದೊಯ್ದು ಹತ್ಯೆಯನ್ನ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಕೊಲೆ ಮಾಡಿ ಗ್ಯಾಂಗ್ ಪರಾರಿಯಾಗಿದೆ. ಇದು ಹುಡುಕಾಟ ಕೂಡ ನಡೆಸ್ತಾ ಇದ್ರೆ ಸ್ಥಳಕ್ಕೆ ನಗರದ ಸಿಪಿ ಹಾಗೆ ಪಿಎಸ್ಐ ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸ್ತಾ ಇದೆ. ಇಲ್ಲಿ ಶಂಕಿತ ಗ್ಯಾಂಗ್ ಅಂತ ಗೊತ್ತಾಗ್ತಾ ಇದೆ. ಗ್ಯಾಂಗ್ ಕಟ್ಕೊಂಡು ಬಂದು ಸ್ವಲ್ಪ ಮಾತಾಡುತ್ತಿದೆ, ಬಾಮರೆ ಅಂತ ಹೇಳಿ ಕರ್ಕೊಂಡು ಹೋಗಿದ್ದಾರೆ. ಕರ್ಕೊಂಡು ಹೋಗಿ ಆತನ ಕೊಚ್ಚಿ ಕೊಲೆ ಮಾಡಿದ್ದಾರೆ ಅಂತ ಗೊತ್ತಾಗ್ತದೆ. ನೋಡಿ, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕಂಪ್ಲೀಟ್ ಆಗಿ ಹದಗೆಡ್ತಾ ಎನ್ನುವಂತಕ್ಕೆ ಸ್ಪಷ್ಟವಾದಂತಹ ಉದಾಹರಣೆ. ಮತ್ತೆ ಮತ್ತೆ ಈಗ ಬರ್ಬರ ಹತ್ಯೆಗಳ ಪ್ರಕರಣಗಳು ಜಾಸ್ತಿ ಆಗ್ತಾನೆ ಇವೆ. ಬೆಳಗಾವಿಯಲ್ಲಿ ಯುವಕನ ಮರ್ಡರ್ ಆಗಿದೆ, ಭರ್ಜರವಾಗಿ ಮರ್ಡರ್ ಆಗಿದ್ದಾರೆ. ಮಾರಕಾಸ್ತ್ರಗಳಿಂದ ಕೊಚ್ಚಿ ಭಯಾನಕವಾಗಿ ಕೊಲೆ ಮಾಡಲಾಗಿದೆ. ಪರಶುರಾಮ ಗೋಂದಾಳಿ ಕೊಲೆಯಾದಂತಹ ವ್ಯಕ್ತಿ ಬೆಳಗಾವಿಯ ಗೋಕಾಕ್ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಮಾತಾಡೋದಿದೆ ಅಂತ ಕರೆದೊಯ್ದು ಹತ್ಯೆಯನ್ನ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಕೊಲೆ ಮಾಡಿ ಗ್ಯಾಂಗ್ ಪರಾರಿಯಾಗಿದೆ. ಇದು ಹುಡುಕಾಟ ಕೂಡ ನಡೆಸ್ತಾ ಇದ್ರೆ ಸ್ಥಳಕ್ಕೆ ನಗರದ ಸಿಪಿ ಹಾಗೆ ಪಿಎಸ್ಐ ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸ್ತಾ ಇದೆ. ಇಲ್ಲಿ ಶಂಕಿತ ಗ್ಯಾಂಗ್ ಅಂತ ಗೊತ್ತಾಗ್ತಾ ಇದೆ. ಗ್ಯಾಂಗ್ ಕಟ್ಕೊಂಡು ಬಂದು ಸ್ವಲ್ಪ ಮಾತಾಡುತ್ತಿದೆ, ಬಾಮರೆ ಅಂತ ಹೇಳಿ ಕರ್ಕೊಂಡು ಹೋಗಿದ್ದಾರೆ. ಕರ್ಕೊಂಡು ಹೋಗಿ ಆತನ ಕೊಚ್ಚಿ ಕೊಲೆ ಮಾಡಿದ್ದಾರೆ ಅಂತ ಗೊತ್ತಾಗ್ತದೆ. ನೋಡಿ, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕಂಪ್ಲೀಟ್ ಆಗಿ ಹದಗೆಡ್ತಾ ಎನ್ನುವಂತಕ್ಕೆ ಸ್ಪಷ್ಟವಾದಂತಹ ಉದಾಹರಣೆ. ಮತ್ತೆ ಮತ್ತೆ ಈಗ ಬರ್ಬರ ಹತ್ಯೆಗಳ ಪ್ರಕರಣಗಳು ಜಾಸ್ತಿ ಆಗ್ತಾನೆ ಇವೆ. ಬೆಳಗಾವಿಯಲ್ಲಿ ಯುವಕನ ಮರ್ಡರ್ ಆಗಿದೆ, ಭರ್ಜರವಾಗಿ ಮರ್ಡರ್ ಆಗಿದ್ದಾರೆ. ಮಾರಕಾಸ್ತ್ರಗಳಿಂದ ಕೊಚ್ಚಿ ಭಯಾನಕವಾಗಿ ಕೊಲೆ ಮಾಡಲಾಗಿದೆ. ಪರಶುರಾಮ ಗೋಂದಾಳಿ ಕೊಲೆಯಾದಂತಹ ವ್ಯಕ್ತಿ ಬೆಳಗಾವಿಯ ಗೋಕಾಕ್ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಮಾತಾಡೋದಿದೆ ಅಂತ ಕರೆದೊಯ್ದು ಹತ್ಯೆಯನ್ನ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಕೊಲೆ ಮಾಡಿ ಗ್ಯಾಂಗ್ ಪರಾರಿಯಾಗಿದೆ. ಇದು ಹುಡುಕಾಟ ಕೂಡ ನಡೆಸ್ತಾ ಇದ್ರೆ ಸ್ಥಳಕ್ಕೆ ನಗರದ ಸಿಪಿ ಹಾಗೆ ಪಿಎಸ್ಐ ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸ್ತಾ ಇದೆ. ಇಲ್ಲಿ ಶಂಕಿತ ಗ್ಯಾಂಗ್ ಅಂತ ಗೊತ್ತಾಗ್ತಾ ಇದೆ. ಗ್ಯಾಂಗ್ ಕಟ್ಕೊಂಡು ಬಂದು ಸ್ವಲ್ಪ ಮಾತಾಡುತ್ತಿದೆ, ಬಾಮರೆ ಅಂತ ಹೇಳಿ ಕರ್ಕೊಂಡು ಹೋಗಿದ್ದಾರೆ. ಕರ್ಕೊಂಡು ಹೋಗಿ ಆತನ ಕೊಚ್ಚಿ ಕೊಲೆ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ನೋಡಿ, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕಂಪ್ಲೀಟ್ ಆಗಿ ಹದಗೆಡ್ತಾ ಎನ್ನುವಂತಕ್ಕೆ ಸ್ಪಷ್ಟವಾದಂತಹ ಉದಾಹರಣೆ. ಮತ್ತೆ ಮತ್ತೆ ಈಗ ಬರ್ಬರ ಹತ್ಯೆಗಳ ಪ್ರಕರಣಗಳು ಜಾಸ್ತಿ ಆಗ್ತಾನೆ ಇವೆ. ಬೆಳಗಾವಿಯಲ್ಲಿ ಯುವಕನ ಮರ್ಡರ್ ಆಗಿದೆ, ಭರ್ಜರವಾಗಿ ಮರ್ಡರ್ ಆಗಿದ್ದಾರೆ. ಮಾರಕಾಸ್ತ್ರಗಳಿಂದ ಕೊಚ್ಚಿ ಭಯಾನಕವಾಗಿ ಕೊಲೆ ಮಾಡಲಾಗಿದೆ. ಪರಶುರಾಮ ಗೋಂದಾಳಿ ಕೊಲೆಯಾದಂತಹ ವ್ಯಕ್ತಿ ಬೆಳಗಾವಿಯ ಗೋಕಾಕ್ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಮಾತಾಡೋದಿದೆ ಅಂತ ಕರೆದೊಯ್ದು ಹತ್ಯೆಯನ್ನ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಕೊಲೆ ಮಾಡಿ ಗ್ಯಾಂಗ್ ಪರಾರಿಯಾಗಿದೆ. ಇದು ಹುಡುಕಾಟ ಕೂಡ ನಡೆಸ್ತಾ ಇದ್ರೆ ಸ್ಥಳಕ್ಕೆ ನಗರದ ಸಿಪಿ ಹಾಗೆ ಪಿಎಸ್ಐ ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸ್ತಾ ಇದೆ. ಇಲ್ಲಿ ಶಂಕಿತ ಗ್ಯಾಂಗ್ ಅಂತ ಗೊತ್ತಾಗ್ತಾ ಇದೆ. ಗ್ಯಾಂಗ್ ಕಟ್ಕೊಂಡು ಬಂದು ಸ್ವಲ್ಪ ಮಾತಾಡುತ್ತಿದೆ, ಬಾಮರೆ ಅಂತ ಹೇಳಿ ಕರ್ಕೊಂಡು ಹೋಗಿದ್ದಾರೆ. ಕರ್ಕೊಂಡು ಹೋಗಿ ಆತನ ಕೊಚ್ಚಿ ಕೊಲೆ ಮಾಡಿದ್ದಾರೆ ಅಂತ ಗೊತ್ತಾಗ್ತದೆ. ನೋಡಿ, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕಂಪ್ಲೀಟ್ ಆಗಿ ಹದಗೆಡ್ತಾ ಎನ್ನುವಂತಕ್ಕೆ ಸ್ಪಷ್ಟವಾದಂತಹ ಉದಾಹರಣೆ. ಮತ್ತೆ ಮತ್ತೆ ಈಗ ಬರ್ಬರ ಹತ್ಯೆಗಳ ಪ್ರಕರಣಗಳು ಜಾಸ್ತಿ ಆಗ್ತಾನೆ ಇವೆ. ಬೆಳಗಾವಿಯಲ್ಲಿ ಯುವಕನ ಮರ್ಡರ್ ಆಗಿದೆ, ಭರ್ಜರವಾಗಿ ಮರ್ಡರ್ ಆಗಿದ್ದಾರೆ. ಮಾರಕಾಸ್ತ್ರಗಳಿಂದ ಕೊಚ್ಚಿ ಭಯಾನಕವಾಗಿ ಕೊಲೆ ಮಾಡಲಾಗಿದೆ. ಪರಶುರಾಮ ಗೋಂದಾಳಿ ಕೊಲೆಯಾದಂತಹ ವ್ಯಕ್ತಿ ಬೆಳಗಾವಿಯ ಗೋಕಾಕ್ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಮಾತಾಡೋದಿದೆ ಅಂತ ಕರೆದೊಯ್ದು ಹತ್ಯೆಯನ್ನ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಕೊಲೆ ಮಾಡಿ ಗ್ಯಾಂಗ್ ಪರಾರಿಯಾಗಿದೆ. ಇದು ಹುಡುಕಾಟ ಕೂಡ ನಡೆಸ್ತಾ ಇದ್ರೆ ಸ್ಥಳಕ್ಕೆ ನಗರದ ಸಿಪಿ ಹಾಗೆ ಪಿಎಸ್ಐ ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸ್ತಾ ಇದೆ. ಇಲ್ಲಿ ಶಂಕಿತ ಗ್ಯಾಂಗ್ ಅಂತ ಗೊತ್ತಾಗ್ತಾ ಇದೆ. ಗ್ಯಾಂಗ್ ಕಟ್ಕೊಂಡು ಬಂದು ಸ್ವಲ್ಪ ಮಾತಾಡುತ್ತಿದೆ, ಬಾಮರೆ ಅಂತ ಹೇಳಿ ಕರ್ಕೊಂಡು ಹೋಗಿದ್ದಾರೆ. ಕರ್ಕೊಂಡು ಹೋಗಿ ಆತನ ಕೊಚ್ಚಿ ಕೊಲೆ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ನೋಡಿ, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕಂಪ್ಲೀಟ್ ಆಗಿ ಹದಗೆಡ್ತಾ ಎನ್ನುವಂತಕ್ಕೆ ಸ್ಪಷ್ಟವಾದಂತಹ ಉದಾಹರಣೆ. ಮತ್ತೆ ಮತ್ತೆ ಈಗ ಬರ್ಬರ ಹತ್ಯೆಗಳ ಪ್ರಕರಣಗಳು ಜಾಸ್ತಿ ಆಗ್ತಾನೆ ಇವೆ. ಬೆಳಗಾವಿಯಲ್ಲಿ ಯುವಕನ ಮರ್ಡರ್ ಆಗಿದೆ, ಭರ್ಜರವಾಗಿ ಮರ್ಡರ್ ಆಗಿದ್ದಾರೆ. ಮಾರಕಾಸ್ತ್ರಗಳಿಂದ ಕೊಚ್ಚಿ ಭಯಾನಕವಾಗಿ ಕೊಲೆ ಮಾಡಲಾಗಿದೆ. ಪರಶುರಾಮ ಗೋಂದಾಳಿ ಕೊಲೆಯಾದಂತಹ ವ್ಯಕ್ತಿ ಬೆಳಗಾವಿಯ ಗೋಕಾಕ್ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು.
ಮಾತಾಡೋದಿದೆ ಅಂತ ಕರೆದೊಯ್ದು ಹತ್ಯೆಯನ್ನ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಕೊಲೆ ಮಾಡಿ ಗ್ಯಾಂಗ್ ಪರಾರಿಯಾಗಿದೆ. ಇದು ಹುಡುಕಾಟ ಕೂಡ ನಡೆಸ್ತಾ ಇದ್ರೆ ಸ್ಥಳಕ್ಕೆ ನಗರದ ಸಿಪಿ ಹಾಗೆ ಪಿಎಸ್ಐ ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸ್ತಾ ಇದೆ. ಇಲ್ಲಿ ಶಂಕಿತ ಗ್ಯಾಂಗ್ ಅಂತ ಗೊತ್ತಾಗ್ತಾ ಇದೆ. ಗ್ಯಾಂಗ್ ಕಟ್ಕೊಂಡು ಬಂದು ಸ್ವಲ್ಪ ಮಾತಾಡುತ್ತಿದೆ, ಬಾಮರೆ ಅಂತ ಹೇಳಿ ಕರ್ಕೊಂಡು ಹೋಗಿದ್ದಾರೆ. ಕರ್ಕೊಂಡು ಹೋಗಿ ಆತನ ಕೊಚ್ಚಿ ಕೊಲೆ ಮಾಡಿದ್ದಾರೆ ಅಂತ ಗೊತ್ತಾಗ್ತದೆ. ನೋಡಿ, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕಂಪ್ಲೀಟ್ ಆಗಿ ಹದಗೆಡ್ತಾ ಎನ್ನುವಂತಕ್ಕೆ ಸ್ಪಷ್ಟವಾದಂತಹ ಉದಾಹರಣೆ. ಮತ್ತೆ ಈಗ ಬರ್ಬರ ಹತ್ಯೆಗಳ ಪ್ರಕರಣಗಳು ಜಾಸ್ತಿ ಆಗ್ತಾನೆ ಇವೆ. ಬೆಳಗಾವಿಯಲ್ಲಿ ಯುವಕನ ಮರ್ಡರ್ ಆಗಿದೆ. ಬರ್ಬರವಾಗಿ ಮರ್ಡರ್ ಆಗಿದ್ದಾರೆ. ಮಾರಕಾಸ್ತ್ರಗಳಿಂದ ಕೊಚ್ಚಿ ಭಯಾನಕವಾಗಿ ಕೊಲೆ ಮಾಡಲಾಗಿದೆ. ಪರಶುರಾಮ ಗೋಂದಾಳಿ ಕೊಲೆಯಾದಂತಹ ವ್ಯಕ್ತಿ ಬೆಳಗಾವಿಯ ಗೋಕಾಕ್ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಮಾತಾಡೋದಿದೆ ಅಂತ ಕರೆದೊಯ್ದು ಹತ್ಯೆಯನ್ನ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಕೊಲೆ ಮಾಡಿ ಗ್ಯಾಂಗ್ ಪರಾರಿಯಾಗಿದೆ. ಇದು ಹುಡುಕಾಟ ಕೂಡ ನಡೆಸ್ತಾ ಇದ್ರೆ ಸ್ಥಳಕ್ಕೆ ನಗರದ ಸಿಪಿ ಹಾಗೆ ಪಿಎಸ್ಐ ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸ್ತಾ ಇದೆ. ಇಲ್ಲಿ ಶಂಕಿತ ಗ್ಯಾಂಗ್ ಅಂತ ಗೊತ್ತಾಗ್ತಾ ಇದೆ. ಗ್ಯಾಂಗ್ ಕಟ್ಕೊಂಡು ಬಂದು ಸ್ವಲ್ಪ ಮಾತಾಡುತ್ತಿದೆ, ಬಾಮರೆ ಅಂತ ಹೇಳಿ ಕರ್ಕೊಂಡು ಹೋಗಿದ್ದಾರೆ. ಕರ್ಕೊಂಡು ಹೋಗಿ ಆತನ ಕೊಚ್ಚಿ ಕೊಲೆ ಮಾಡಿದ್ದಾರೆ ಅಂತ ಗೊತ್ತಾಗ್ತದೆ. ನೋಡಿ, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕಂಪ್ಲೀಟ್ ಆಗಿ ಹದಗೆಡ್ತಾ ಎನ್ನುವಂತಕ್ಕೆ ಸ್ಪಷ್ಟವಾದಂತಹ ಉದಾಹರಣೆ. ಮತ್ತೆ ಈಗ ಬರ್ಬರ ಹತ್ಯೆಗಳ ಪ್ರಕರಣಗಳು ಜಾಸ್ತಿ ಆಗ್ತಾನೆ ಇವೆ. ಬೆಳಗಾವಿಯಲ್ಲಿ ಯುವಕನ ಮರ್ಡರ್ ಆಗಿದೆ. ಬರ್ಬರವಾಗಿ ಮರ್ಡರ್ ಆಗಿದ್ದಾರೆ. ಮಾರಕಾಸ್ತ್ರಗಳಿಂದ ಕೊಚ್ಚಿ ಭಯಾನಕವಾಗಿ ಕೊಲೆ ಮಾಡಲಾಗಿದೆ. ಪರಶುರಾಮ ಗೋಂದಾಳಿ ಕೊಲೆಯಾದಂತಹ ವ್ಯಕ್ತಿ ಬೆಳಗಾವಿಯ ಗೋಕಾಕ್ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಮಾತಾಡೋದಿದೆ ಅಂತ ಕರೆದೊಯ್ದು ಹತ್ಯೆಯನ್ನ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಕೊಲೆ ಮಾಡಿ ಗ್ಯಾಂಗ್ ಪರಾರಿಯಾಗಿದೆ. ಇದು ಹುಡುಕಾಟ ಕೂಡ ನಡೆಸ್ತಾ ಇದ್ರೆ ಸ್ಥಳಕ್ಕೆ ನಗರದ ಸಿಪಿ ಹಾಗೆ ಪಿಎಸ್ಐ ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸ್ತಾ ಇದೆ. ಇಲ್ಲಿ ಶಂಕಿತ ಗ್ಯಾಂಗ್ ಅಂತ ಗೊತ್ತಾಗ್ತಾ ಇದೆ. ಗ್ಯಾಂಗ್ ಕಟ್ಕೊಂಡು ಬಂದು ಸ್ವಲ್ಪ ಮಾತಾಡುತ್ತಿದೆ, ಬಾಮರೆ ಅಂತ ಹೇಳಿ ಕರ್ಕೊಂಡು ಹೋಗಿದ್ದಾರೆ. ಕರ್ಕೊಂಡು ಹೋಗಿ ಆತನ ಕೊಚ್ಚಿ ಕೊಲೆ ಮಾಡಿದ್ದಾರೆ ಅಂತ ಗೊತ್ತಾಗ್ತದೆ. ನೋಡಿ, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕಂಪ್ಲೀಟ್ ಆಗಿ ಹದಗೆಡ್ತಾ ಎನ್ನುವಂತಕ್ಕೆ ಸ್ಪಷ್ಟವಾದಂತಹ ಉದಾಹರಣೆ. ಮತ್ತೆ ಈಗ ಬರ್ಬರ ಹತ್ಯೆಗಳ ಪ್ರಕರಣಗಳು ಜಾಸ್ತಿ ಆಗ್ತಾನೆ ಇವೆ. ಬೆಳಗಾವಿಯಲ್ಲಿ ಯುವಕನ ಮರ್ಡರ್ ಆಗಿದೆ. ಬರ್ಬರವಾಗಿ ಮರ್ಡರ್ ಆಗಿದ್ದಾರೆ. ಮಾರಕಾಸ್ತ್ರಗಳಿಂದ ಕೊಚ್ಚಿ ಭಯಾನಕವಾಗಿ ಕೊಲೆ ಮಾಡಲಾಗಿದೆ. ಪರಶುರಾಮ ಗೋಂದಾಳಿ ಕೊಲೆಯಾದಂತಹ ವ್ಯಕ್ತಿ ಬೆಳಗಾವಿಯ ಗೋಕಾಕ್ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಮಾತಾಡೋದಿದೆ ಅಂತ ಕರೆದೊಯ್ದು ಹತ್ಯೆಯನ್ನ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಕೊಲೆ ಮಾಡಿ ಗ್ಯಾಂಗ್ ಪರಾರಿಯಾಗಿದೆ. ಇದು ಹುಡುಕಾಟ ಕೂಡ ನಡೆಸ್ತಾ ಇದ್ರೆ ಸ್ಥಳಕ್ಕೆ ನಗರದ ಸಿಪಿ ಹಾಗೆ ಪಿಎಸ್ಐ ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸ್ತಾ ಇದೆ. ಇಲ್ಲಿ ಶಂಕಿತ ಗ್ಯಾಂಗ್ ಅಂತ ಗೊತ್ತಾಗ್ತಾ ಇದೆ. ಗ್ಯಾಂಗ್ ಕಟ್ಕೊಂಡು ಬಂದು ಸ್ವಲ್ಪ ಮಾತಾಡುತ್ತಿದೆ, ಬಾಮರೆ ಅಂತ ಹೇಳಿ ಕರ್ಕೊಂಡು ಹೋಗಿದ್ದಾರೆ. ಕರ್ಕೊಂಡು ಹೋಗಿ ಆತನ ಕೊಚ್ಚಿ ಕೊಲೆ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ನೋಡಿ, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕಂಪ್ಲೀಟ್ ಆಗಿ ಹದಗೆಡ್ತಾ ಎನ್ನುವಂತಕ್ಕೆ ಸ್ಪಷ್ಟವಾದಂತಹ ಉದಾಹರಣೆ. ಮತ್ತೆ ಈಗ ಬರ್ಬರ ಹತ್ಯೆಗಳ ಪ್ರಕರಣಗಳು ಜಾಸ್ತಿ ಆಗ್ತಾನೆ ಇವೆ. ಬೆಳಗಾವಿಯಲ್ಲಿ ಯುವಕನ ಮರ್ಡರ್ ಆಗಿದೆ. ಬರ್ಬರವಾಗಿ ಮರ್ಡರ್ ಆಗಿದ್ದಾರೆ. ಮಾರಕಾಸ್ತ್ರಗಳಿಂದ ಕೊಚ್ಚಿ ಭಯಾನಕವಾಗಿ ಕೊಲೆ ಮಾಡಲಾಗಿದೆ. ಪರಶುರಾಮ ಗೋಂದಾಳಿ ಕೊಲೆಯಾದಂತಹ ವ್ಯಕ್ತಿ ಬೆಳಗಾವಿಯ ಗೋಕಾಕ್ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಮಾತಾಡೋದಿದೆ ಅಂತ ಕರೆದೊಯ್ದು ಹತ್ಯೆಯನ್ನ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಕೊಲೆ ಮಾಡಿ ಗ್ಯಾಂಗ್ ಪರಾರಿಯಾಗಿದೆ. ಇದು ಹುಡುಕಾಟ ಕೂಡ ನಡೆಸ್ತಾ ಇದ್ರೆ ಸ್ಥಳಕ್ಕೆ ನಗರದ ಸಿಪಿ ಹಾಗೆ ಪಿಎಸ್ಐ ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸ್ತಾ ಇದೆ. ಇಲ್ಲಿ ಶಂಕಿತ ಗ್ಯಾಂಗ್ ಅಂತ ಗೊತ್ತಾಗ್ತಾ ಇದೆ. ಗ್ಯಾಂಗ್ ಕಟ್ಕೊಂಡು ಬಂದು ಸ್ವಲ್ಪ ಮಾತಾಡುತ್ತಿದೆ, ಬಾಮರೆ ಅಂತ ಹೇಳಿ ಕರ್ಕೊಂಡು ಹೋಗಿದ್ದಾರೆ. ಕರ್ಕೊಂಡು ಹೋಗಿ ಆತನ ಕೊಚ್ಚಿ ಕೊಲೆ ಮಾಡಿದ್ದಾರೆ ಅಂತ ಗೊತ್ತಾಗ್ತದೆ. ನೋಡಿ, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕಂಪ್ಲೀಟ್ ಆಗಿ ಹದಗೆಡ್ತಾ ಎನ್ನುವಂತಕ್ಕೆ ಸ್ಪಷ್ಟವಾದಂತಹ ಉದಾಹರಣೆ. ಮತ್ತೆ ಈಗ ಬರ್ಬರ ಹತ್ಯೆಗಳ ಪ್ರಕರಣಗಳು ಜಾಸ್ತಿ ಆಗ್ತಾನೆ ಇವೆ. ಬೆಳಗಾವಿಯಲ್ಲಿ ಯುವಕನ ಮರ್ಡರ್ ಆಗಿದೆ. ಬರ್ಬರವಾಗಿ ಮರ್ಡರ್ ಆಗಿದ್ದಾರೆ. ಮಾರಕಾಸ್ತ್ರಗಳಿಂದ ಕೊಚ್ಚಿ ಭಯಾನಕವಾಗಿ ಕೊಲೆ ಮಾಡಲಾಗಿದೆ. ಪರಶುರಾಮ ಗೋಂದಾಳಿ ಕೊಲೆಯಾದಂತಹ ವ್ಯಕ್ತಿ ಬೆಳಗಾವಿಯ ಗೋಕಾಕ್ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಮಾತಾಡೋದಿದೆ ಅಂತ ಕರೆದೊಯ್ದು ಹತ್ಯೆಯನ್ನ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಕೊಲೆ ಮಾಡಿ ಗ್ಯಾಂಗ್ ಪರಾರಿಯಾಗಿದೆ. ಇದು ಹುಡುಕಾಟ ಕೂಡ ನಡೆಸ್ತಾ ಇದ್ರೆ ಸ್ಥಳಕ್ಕೆ ನಗರದ ಸಿಪಿ ಹಾಗೆ ಪಿಎಸ್ಐ ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸ್ತಾ ಇದೆ. ಇಲ್ಲಿ ಶಂಕಿತ ಗ್ಯಾಂಗ್ ಅಂತ ಗೊತ್ತಾಗ್ತಾ ಇದೆ. ಗ್ಯಾಂಗ್ ಕಟ್ಕೊಂಡು ಬಂದು ಸ್ವಲ್ಪ ಮಾತಾಡುತ್ತಿದೆ, ಬಾಮರೆ ಅಂತ ಹೇಳಿ ಕರ್ಕೊಂಡು ಹೋಗಿದ್ದಾರೆ. ಕರ್ಕೊಂಡು ಹೋಗಿ ಆತನ ಕೊಚ್ಚಿ ಕೊಲೆ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ.